ಮೋದಿ ವರ್ಸಸ್ ಮೈತ್ರಿ ಲೋಕಸಮರದಲ್ಲಿ ಹಾಗಾದ್ರೆ ಗೆಲ್ಲೋದು ಯಾರು ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಪಬ್ಲಿಕ್ ಪಲ್ಸ್ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಲೋಕಸಮರದಲ್ಲಿ ಮೋದಿ ವರ್ಸಸ್ ಮೈತ್ರಿ, ಹಾಗಾದ್ರೆ ಇದರಲ್ಲಿ ಗೆಲ್ಲೋದು ಯಾರು? ಹೇಗಿದೆ ರಾಜ್ಯದ ಪಬ್ಲಿಕ್ ಪಲ್ಸ್? ಯಾರ ಕಡೆ ಒಲವು ಇದೆ ನಮ್ಮ ಜನರಿಗೆ? ಸಿಂಗಲ್ ಸಿಂಹ ಮೋದಿಯನ್ನ ಜೋಡೆತ್ತು ಹಿಮ್ಮೆಟ್ಟಿಸುತ್ತಾ? ಹಾಗಾದ್ರೆ ನಿಮ್ಮ ಪಬ್ಲಿಕ್ ಟಿವಿಯಿಂದ ಅತಿ ದೊಡ್ಡ ಜನಮತ ಸಂಗ್ರಹ ಆಗ್ತಾ ಇದೆ. 30 ಜಿಲ್ಲೆಗಳಲ್ಲಿ ಬರೋಬ್ಬರಿ 50 ರಿಪೋರ್ಟರ್ಸ್ ಗಳಿಂದ ಜನಮತ ಸಂಗ್ರಹ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಿಂದ ಪಕ್ಕಾ ಗ್ರೌಂಡ್ ರಿಪೋರ್ಟ್ ಅನ್ನ ಇವತ್ತು ಇಡೀ ದಿನ ನಾವು ಕೊಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಬೆಂಗಳೂರು, ಮಂಡ್ಯ, ಹಾಸನದಲ್ಲಿ ಹೇಗಿದೆ ಪಬ್ಲಿಕ್ ಪಲ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತೀವಿ. ಜನರು ಯಾರ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ? ಹೇಗಿದೆ ರಾಜ್ಯದ ಪಬ್ಲಿಕ್ ಪಲ್ಸ್? ಯಾರ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ? ಮೋದಿ ವರ್ಸಸ್ ಮೈತ್ರಿ, ಯಾರಿಗೆ ಜೈ ಅಂತಾರೆ? ಇದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ತೋರಿಸ್ತೀವಿ. ಜನ ಏನ್ ಹೇಳ್ತಾರೆ ಅಂತ ಹೇಳಿ. 30 ಜಿಲ್ಲೆಗಳಲ್ಲಿ ಬರೋಬ್ಬರಿ 50 ರಿಪೋರ್ಟರ್ಸ್ಗಳು ಈಗ ಜನಮತ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಎಸ್, ಈಗ ನೇರವಾಗಿ 3 ರಿಪೋರ್ಟರ್ಸ್ ಇದ್ದಾರೆ. ಬೆಂಗಳೂರಿನಿಂದ ಅರುಣ್ ಮಾಹಿತಿಯನ್ನ ಕೊಡ್ತಾರೆ, ಹಾಸನದಿಂದ ಸಮೀರ್ ಕೊಟ್ರೆ, ಮಂಡ್ಯದಿಂದ ಸಂತೋಷ್ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತಾರೆ. ಈಗ ನೇರವಾಗಿ ಮಂಡ್ಯ, ಇಂಡಿಯಾದಲ್ಲೂ ಸದ್ಯ ಮಾಡ್ತಿದೆ, ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಮಂಡ್ಯದಲ್ಲಿ ಜನಮತ ಯಾವ ರೀತಿ ಇದೆ ಅನ್ನೋದನ್ನ ಕೇಳೋಣ. ಸಂತೋಷ್, ಏನ್ ಹೇಳ್ತಾರೆ ಜನರು ಅಂತ ಹೇಳಿ. ಸದ್ಯಕ್ಕೆ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಇಲ್ಲ, ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಇದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ. ಆದ್ರೂ ಕೂಡ ಮೋದಿ ವರ್ಸಸ್ ರಾಹುಲ್ ಅಂದ್ರೆ ಮಂಡ್ಯ ಜನ ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಮೋದಿ ವರ್ಸಸ್ ರಾಹುಲ್ ಅಂತ ಬಂದ್ರೆ ಆಯ್ಕೆ ಸರ್, ಮೋದಿ ರಾಹುಲ್ ಅಂತ ಬಂದ್ರೆ ಇಲ್ಲಿ ನಿಖಿಲ್ ಅವರು ಗೆದ್ರೆ ಕುಮಾರಣ್ಣ ನಮ್ಗೆ ಮೇನ್ ಇಲ್ಲಿ ಕರ್ನಾಟಕದಲ್ಲಿ, ಅಲ್ಲಿ ಸೆಂಟ್ರಲ್ ಇಲ್ಲಿ ರಾಹುಲ್ ಗಾಂಧಿ ಅವರು. ನೀವೇನು ಹೇಳ್ತೀರಿ? ನಾವು ಅಷ್ಟೇ, ನಮ್ಗೆ ರಾಹುಲ್ ಗಾಂಧಿ ಮುಖ್ಯ. ಏನ್ ಮೋದಿ ಏನ್ ನೋಡಿದ್ದಾರೆ, ಇಡೀ ಯುವ ಜನತೆಗೆ ಏನ್ ಮಾಡಿದ್ರು, ನಮ್ಮ ರೈತರಿಗೆ ಏನ್ ಮಾಡಿದ್ರು, ಟೋಟಲೇ ಸಾರ್ವಜನಿಕರಿಗೆ ಏನ್ ಮಾಡಿದ್ರು ಅಂತ ಗೊತ್ತಿದೆ. ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತದೆ. ಅಲ್ಲ, ಏನು ಮೋದಿ ಕೇಳ್ತೀರಾ ರಾಹುಲ್ ಗಾಂಧಿ ಬೇಕು ಅಂತೀರಿ? ರಾಹುಲ್ ಗಾಂಧಿ ಕೇಳ್ತೀವಿ. ಯಾಕೆ ಅಂತ? ಮೋದಿ ಬೇಡವಾ? ಮೋದಿ ಅಂದ್ರೆ ಬರೀ ದೊಂಬರ ನಾಟಕ, ಬರೀ ಕೈ ಬೈ ಕೊಡ್ತಾ ದೊಂಬರ ನಾಟಕ. ₹1 ಹೆಲ್ಪ್ ಇಲ್ಲ, ರೈತರ ಬಗ್ಗೆ ವ್ಯವಸಾಯ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಟೀಮ್ ಮಾಡೋದನ್ನ ಗೊತ್ತು. ರೈತರು ಕಬ್ಬು ಬೆಳೆದಂಗೆ, ಭತ್ತ ಬೆಳೆದಂಗೆ. ಮತ್ತೆ ಮಾತನಾಡಿಸ್ತೀನಿ. ಮೋದಿ ಅಂದ್ರೆ ದೊಂಬರಾಟ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಈಗ ನೇರವಾಗಿ ಬೆಂಗಳೂರು ಬರೋಣ, ಬೆಂಗಳೂರಿನ ಜನ ಏನ್ ಹೇಳ್ತಾರೆ ಅಂತ ಹೇಳಿ. ಅರುಣ್, ಬೆಂಗಳೂರಿನಲ್ಲಿ ಪಬ್ಲಿಕ್ ಪಲ್ಸ್ ಯಾವ ರೀತಿ ಇದೆ? ಏನ್ ಹೇಳ್ತಾರೆ? ಯಾರ ಕಡೆ ಒಲವಿದೆ ಜನರಿಗೆ? ಎಕ್ಸಾಕ್ಟ್ಲಿ ಯಶೋಧ, ನಾವೀಗ ಮೆಜೆಸ್ಟಿಕ್ ನಲ್ಲಿ ಇದ್ದೀವಿ. ಮೆಜೆಸ್ಟಿಕ್ ನಲ್ಲಿ ನಾವು 8 ಗಂಟೆಗೆ ಸಾಮಾನ್ಯವಾಗಿ ಬಸ್ ನಲ್ಲಿ ಪ್ರಯಾಣವನ್ನ ಬೆಳೆಸಿದ್ವಿ. ಬಟ್ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಬರ್ತೀವಿ, ಜನ ಏನ್ ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಯಾರು ಆಗ್ಬೇಕು ಅಂತ ಪ್ರಧಾನಿ? ಮೋದಿ ಆಗ್ಬೇಕು ಅನ್ನೋದು. ಯಾಕೆ ಆಗ್ಬೇಕು? ಈಗ ಪಾಕಿಸ್ತಾನ ಮೇಲೆ ರಾಹುಲ್ ಯಾಕೆ ಬೇಡ? ರಾಹುಲ್ ಧೈರ್ಯ ಇಲ್ಲ ಸರ್, ಮೋದಿ ಧೈರ್ಯ ಇದೆ ಸರ್ ಮೇನ್. ಓಕೆ ಸರ್ ನಮಸ್ತೆ. ನಮಸ್ಕಾರ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಸರ್? ಸರ್ 70 ವರ್ಷದಿಂದ ನೋಡಿದೀವಿ ಕಾಂಗ್ರೆಸ್ನ. ಮೋದಿ ಆಡಳಿತ ಚೆನ್ನಾಗಿದೆ. ರಾಹುಲ್ ಯಾಕೆ ಬೇಡ? ರಾಹುಲ್ ಯಾಕೆ? ಇನ್ನು ಏನ್ ಗೊತ್ತಿದೆ ಸರ್, ರೈತರಿಗೆ ನೇಗ್ಲು ಗೊತ್ತಿಲ್ಲ, ನೇಗ್ಲು ಕೊಟ್ಟರೆ ಏನ್ ಮಾಡ್ತಾರೆ? ಅನುಭವ ಬೇಕು. ಈ ದೇಶ ಸುಭಿಕ್ಷವಾಗಿ ಇರಬೇಕಾದ್ರೆ ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡ್ಬೇಕು. 5 ವರ್ಷ ನೋಡ್ಬೇಕು. ಓಕೆ ಸರ್ ನಮಸ್ತೆ. ರಾಜ್ಯದಲ್ಲಿ ಮೈತ್ರಿಯಿಂದ ಏನಾದ್ರೂ ಕಷ್ಟ ಆಗತ್ತಾ ಬಿಜೆಪಿಗೆ? ಇವತ್ತಿನ ದಿವಸ ಹೇಳ್ಬೇಕು ಅಂದ್ರೆ 1940ನೇ ಇಸ್ವಿಯಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದು. 70 ವರ್ಷ ಕಾಂಗ್ರೆಸ್ ಸರ್ಕಾರ ಆಳದೆ. ಇವತ್ತು ನೆನ್ನೆ ಮನೆ ಆ ಪಕ್ಷ ಈ ಪಕ್ಷ ನಡಮನೆ ಪಕ್ಷ ಎಲ್ಲ ಕದೀಮ್ರು, ನ್ಯಾಯವಾದವ್ರು ಯಾರೂ ಇಲ್ಲ. ಯಾರಿಗೂ ಓಟ್ ಹಾಕ್ಬೇಕು? ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ನೋಡ್ಕೊಂಡು ಓಟ್ ಹಾಕ್ಬೇಕು. ನಮಸ್ತೆ ಸರ್. ಯಾರಿಗೆ ಓಟ್ ಹಾಕ್ಬೇಕು ಸರ್? ನನ್ನ ಪ್ರಕಾರ ಅನ್ಸುತ್ತೆ ಈಗ ಮೈತ್ರಿ ಸರ್ಕಾರದಿಂದ ಏನು ಆಗ್ತಿದೆ ಅದ್ರ ಬಗ್ಗೆ ಎಲ್ಲ. ಮೈತ್ರಿಯಿಂದ ಬಿಜೆಪಿ ಕಷ್ಟ ಆಗಲ್ವಾ ಇಲ್ಲಿ ಮೋದಿ ಅವರಿಗೆ? ಕಷ್ಟ ಆಗುತ್ತೆ, ಬಟ್ ಈಗ ನ್ಯೂಸ್ ಎಲ್ಲ ಥಿಂಕ್ ಮಾಡೋ ನಾಲೆಡ್ಜ್ ಇದೆ, ಎಲ್ಲ ಇದೆ. ಸೊ ಬಿಜೆಪಿಗೆ ಓಟ್ ಹಾಕೋದು ಅಂತ ನನ್ನ ಅನಿಸಿಕೆ. ಓಕೆ ಸರ್ ನಮಸ್ತೆ. ಯಾರಿಗೆ ಓಟ್ ಹಾಕ್ಬೇಕು ಅಂತ ಸರ್ ಈ ಸಲ? ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿ. ಯಾಕೆ? ರಾಹುಲ್ ಯಾಕೆ ಬೇಡ? ಸದ್ಯಕ್ಕೆ ಅವರೇ ಪರವಾಗಿಲ್ಲ ಅನ್ಸುತ್ತೆ. ಪರವಾಗಿಲ್ಲ ಅನಿಸ್ತಾ ಇದೆ. ಓಕೆ, ಇಲ್ಲೊಂದಿಷ್ಟು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಯಾರು PM ಆಗ್ಬೇಕು ಅಂತ ಈ ಸಲ? ವೋಟ್ ಮಾಡ್ತೀರಲ್ವಾ? ವೋಟರ್ ಐಡಿನೇ ಇಲ್ವಾ ಇನ್ನು? ನಮಸ್ತೆ. ವೋಟಿಂಗ್ ಇದೆಯಾ? ಸೊ ಯಾರಿಗೆ ವೋಟ್ ಮಾಡ್ಬೇಕು ಅಂತ? That's my personal thing. Your personal? ಓಕೆ ರೈಟ್. ಇಲ್ಲೊಂದಿಷ್ಟು ಜನ ಇದ್ದಾರೆ, ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಯಜಮಾನ್ರು ಇದ್ದಾರೆ. ಸರ್ ನಮಸ್ತೆ.
ಯಾರಿಗೆ ವೋಟ್ ಮಾಡ್ಬೇಕು ಅಂತ ಸರ್ ಈ ಸಲ? ಕೈಗೆ ಅಂತ ಸರ್. ಕೈಗೆ? ಹೌದು. ಯಾಕೆ ಮೋದಿ ಯಾಕೆ ಬೇಡ? ಮೋದಿಗೂ ಕೊಡೋಣ. ಮನೇಲಿ 3 ಜನ ಇರೋ ಹತ್ರ ಹಂಚ್ಬಿಟ್ಟು ಕೊಡೋಣ. ಹಂಚ್ಬಿಟ್ಟು ಕೊಡ್ತೀರಾ? ಹೌದು. ಓಕೆ ಸರ್, ನಮಸ್ತೆ. ಎಕ್ಸ್ಕ್ಯೂಸ್ ಮಿ ಸರ್. ಓಕೆ, ಇಲ್ಲೊಂದಿಷ್ಟು ಜನ ಇದ್ದಾರೆ. ಯಶೋಧ, ನೀವು ಗಮನಿಸ್ತಾ ಇರ್ಬೋದು ಹೇಗೆ ಒಪಿನಿಯನ್ ಬರ್ತಾ ಇದೆ ಅಂತ ಹೇಳಿ. ಇಲ್ಲೊಬ್ರು ನಿಂತ್ಕೊಂಡಿದ್ದಾರೆ. ಸರ್ ನಮಸ್ತೆ. ಸೊ ಯಾರಿಗೆ ವೋಟ್ ಹಾಕ್ಬೇಕು ಅಂತ ಸರ್ ಈ ಸಲ? ಪ್ರಧಾನಿ ಯಾರಾಗ್ಬೇಕು? ಮೋದಿ ಅವರಾಗಬೇಕು. ಯಾಕೆ ರಾಹುಲ್ ಯಾಕೆ ಬೇಡ? ದೇಶದ ಅಭಿವೃದ್ಧಿ ವಿಷಯದಲ್ಲಿ ಮೋದಿ ಅವ್ರನ್ನೇ ಇಷ್ಟಪಡ್ತೇವೆ. ಮೈತ್ರಿಯಿಂದ ಕಷ್ಟ ಆಗಲ್ವಾ? ಆಗತ್ತೆ ಖಂಡಿತ. ಅವರು ಬಿಜೆಪಿಗೆ ಇಲ್ಲ ಅದರಲ್ಲಿ ಏನೂ ಆಗಲ್ಲ. ಸರ್ ನಮಸ್ತೆ. ಸೊ ಮೈತ್ರಿ, ರಾಜ್ಯದಲ್ಲಿ ಮೈತ್ರಿಯಿಂದ ಬಿಜೆಪಿ ಕಷ್ಟ ಆಗಲ್ವಾ ಇಲ್ಲಿ ಸೀಟ್ ತಗೊಳಕ್ಕೆ? ಕಷ್ಟ ಅನ್ನೋ ಪ್ರಶ್ನೆ ಬೇರೆ. ಪಕ್ಷಗಳು ಆಡಳಿತವನ್ನು ನಡೆಸೋದಕ್ಕೆ ಬಹಳಷ್ಟು ತಂತ್ರಗಳನ್ನು ನಡೆಸ್ತಾರೆ, ಯಾರೇ ಇರಲಿ. ಅದರೊಳಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಟು ಸೇಫ್ ಗಾರ್ಡ್ ದ ಕಂಟ್ರಿ, ಮೋದಿ ಇಸ್ ದ ಫಿಟ್ ಪರ್ಸನ್. ಓಕೆ, ರೈಟ್. ಇದಿಷ್ಟು ಇದಿಷ್ಟು ಯಶೋಧ ಜನ ಮಾತಾಡ್ತಾ ಇರುವಂತಹ ಮಾತುಗಳು. ಮತ್ತೆ ನಾನು ನಿಮ್ನ ಸಂಪರ್ಕ ಮಾಡ್ತೀನಿ. ಈಗ ನೇರವಾಗಿ ಮಂಡ್ಯಗೆ ಹೋಗ್ತೀನಿ. ಮಂಡ್ಯದಲ್ಲಿ ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸಂತೋಷ್, ಏನ್ ಹೇಳ್ತಾ ಇದ್ರೆ ನಿಮ್ಮ ಅಲ್ಲಿನ ಜನ, ಮಂಡ್ಯ ಜನ? ಯಶೋಧ, ಒಂದಷ್ಟು ಜನರನ್ನ ಮಾತನಾಡ್ಸೋಣ. ಆಗ್ಲೇ ಸ್ವಲ್ಪ ಇಲ್ಲಿ ಮೋದಿ ಬೇಡ ಅನ್ನೋ ರೀತಿ ಮಾತನಾಡ್ತಾ ಇದ್ರು. ಮತ್ತೆ ಇಲ್ಲಿ ಇನ್ನೂ ಒಂದಷ್ಟು ಜನ ಇದ್ದಾರೆ. ಸರ್ ಏನ್ ಹೇಳ್ತೀರಿ, ಮೋದಿನ ರಾಹುಲ್ ಗಾಂಧಿನ? ಸರ್, ರಾಹುಲ್ ಗಾಂಧಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಏಕೆಂದ್ರೆ ಮೋದಿಯವರು ಒಬ್ಬ ದುರಂತ ನಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ದುರಂತ ನಾಯಕ ಏನ್ ಮಾಡಿದ್ರೆ, ತನ್ನ ಗುರುವಾದಂತ ಅಡ್ವಾಣಿಯವ್ರನ್ನ ಏನ್ ಮಾಡಿದ್ರು ಇವತ್ತು ಅವ್ರ ಹತ್ರ ಆಶೀರ್ವಾದ, ಪ್ರಧಾನಿ ಆದ್ಮೇಲೆ ಕೂಡ ಆಶೀರ್ವಾದ ತಗೋತಿದ್ದಂತವ್ರನ್ನ ಅಟ್ಲೀಸ್ಟ್ ಒಂದು ಎಲೆಕ್ಷನ್ ನಿಲ್ಲಿಸುವಷ್ಟು ಒಂದು ದೊಡ್ಡತನ ತೋರ್ಲಿಲ್ಲ ಅಂದ್ರೆ ಅವರು ಮೋದಿ ಅವರು ಏನ್ಕೋಸ್ಕರ ದೇಶ ಆಳ್ಬೇಕು, ಅವ್ರ ಗುರುವನ್ನೇ ಅವರು ತಿರಸ್ಕರಿಸಿದ್ರು ಅಂದ್ಮೇಲೆ ಜನಕ್ಕೆ ಏನ್ ಮಾಡ್ತಾರೆ ಸರ್ ಅವರು? ಓಕೆ, ಇಲ್ಲಿ ಮತ್ತೊಬ್ರು ಇದ್ದಾರೆ ಸರ್, ಮೋದಿನ ರಾಹುಲ್? ರಾಹುಲ್ ಗಾಂಧಿ. ಯಾಕೆಂದ್ರೆ ಈ ದೇಶ ಕಂಡಂತ ಒಂದು ರಾಷ್ಟ್ರೀಯ ಪಕ್ಷ, ಧೀಮಂತ ನಾಯಕರ ಕುಟುಂಬ, ಸೋನಿಯಾ ಮತ್ತು ಇಂದಿರಾ ಗಾಂಧಿ ಕುಟುಂಬ, ಈ ಕಾಂಗ್ರೆಸ್ ಈ ದೇಶಕ್ಕೆ ಎಲ್ಲಾ ಜನಾಂಗಕ್ಕೆ ಒಂದು ಉತ್ತಮವಾದ ಆಡಳಿತ ಕೊಡುವಂತ ದಕ್ಷ. ಇವರು ಉತ್ತಮವಾದ ಆಡಳಿತ ಕೊಟ್ಟಿದೆ ಅಂತಾರೆ. ನೀವೇನ್ ಹೇಳ್ತೀರಿ ಸರ್, ಮೋದಿನ ರಾಹುಲ್ ಗಾಂಧಿ? ಸರ್, ರಾಹುಲ್ ಗಾಂಧಿ. ಯಾಕೆಂದ್ರೆ ಈ ದೇಶ ಜಾತ್ಯತೀತ ರಾಷ್ಟ್ರ. ಹಿಂದಿನಿಂದ ನಮ್ಮ ಸಂಸ್ಕೃತಿನ ಹೊಂದ್ಕೊಂಡು ಬಂದಿರೋರು ನಾವು. ಇವತ್ತು ಕೂಡ ಕಾಂಗ್ರೆಸ್ನ ಮೆಚ್ತೀವಿ ನಾವು. ಓಕೆ, ಇದು ಇಲ್ಲಿ ಜನ ಹೇಳ್ತಾ ಇರ್ತಕ್ಕಂಥದ್ದು ಯಶೋಧ. ಓಕೆ, ಈಗ ಹಾಸನ ಕಡೆ ಹೋಗೋಣ. ಹಾಸನದಲ್ಲಿ ಜನ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಸಮೀರ್, ಏನ್ ಹೇಳ್ತಾರೆ? ಪಬ್ಲಿಕ್ ಪಲ್ಸ್ ಯಾವ ರೀತಿ ಇದೆ ಹಾಸನದಲ್ಲಿ ಅಂತ? ಯಶೋಧ, ಚುನಾವಣಾ ದಿನಾಂಕ ಹತ್ರ ಆಗ್ತಾ ಇದ್ದಂತೆ ಹಾಸನ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಏರ್ತಾ ಇದ್ದೆ. ರಾಜಕೀಯ ಪ್ರಭುತ್ವದ ಹಾಸನ ಜಿಲ್ಲೆಯಲ್ಲಿ ಮತದಾರರ ಮನಸ್ಥಿತಿ ಈ ಬಾರಿ ಏನಿದೆ ಅನ್ನೋಂಥದ್ದು ನಿಗೂಢವಾಗಿದೆ. ನಮ್ಮೊಂದಿಗೆ ಈಗ ಸ್ಥಳದಲ್ಲಿ ಹಲವಾರು ಮಂದಿ ಇದ್ದಾರೆ. ಅವರ ಏನೇನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಕೇಳೋಣ ಬನ್ನಿ. ಸರ್, ಮೊದಲಿಗೆ ನನ್ನ ಬಲಭಾಗದಲ್ಲಿ ಇದ್ದಾರೆ, ಇವರನ್ನ ಕೇಳ್ತೀನಿ. ಯಾಕೆ ಈ ಸಲ ಯಾರಿಗೆ ಹಾಕ್ತೀರಾ, ಯಾತಕ್ಕೆ? ನಾವು ಈ ಸರಿ JDS ಹಾಕ್ತಾ ಇದೀವಿ. ಯಾಕೆಂದ್ರೆ ಅಭಿವೃದ್ಧಿ ಅಂದ್ರೆ ಹಾಸನ ಜಿಲ್ಲೆ ಅಭಿವೃದ್ಧಿ ಅಂದ್ರೆ JDS ಮಾನ್ಯ ರೇವಣ್ಣನವರ ಅಭಿವೃದ್ಧಿ ಕಾರ್ಯಕ್ರಮ ಹೇಗಿದೆ ಅಂದ್ರೆ ಅತ್ಯುತ್ತಮವಾಗಿದೆ. ನಮ್ಮ ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಈ ತರ ಬಸ್ ಸ್ಟ್ಯಾಂಡೇ ಆಗ್ಲಿ, ಇನ್ನೊಂದು ರಸ್ತೆ ಆಗ್ಲಿ, ಯಾವ ರೀತಿ ಎಲ್ಲ ಅಭಿವೃದ್ಧಿಲಿ ನಂಬರ್ 1 ಆಗಿದೆ. ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅವ್ರು JDS ಗೆ ಹಾಕ್ತಾರೆ. ನೀವು ಯಾರಿಗೆ ಹಾಕ್ತೀರಾ ಸರ್, ಯಾತಕ್ಕೆ? ಸರ್, ನಾವು BJP ಕಾರ್ಯಕರ್ತರು, BJP ನಾವು RSS ಸ್ವಯಂ ಸೇವಕರು. ನಾವು ನಮ್ಮ ದೇಶಕ್ಕೋಸ್ಕರ ನಾವು ಮೋದಿ ಅವರಿಗೆ ಹಾಕ್ತೀವಿ. ಇಲ್ಲಿ ಮಂಜು ನಿಂತಿದ್ದಾರೆ. ನಾವು ಈಗಾಗಲೇ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದೀವಿ. ಸುಮಾರು 2 ಲಕ್ಷ ಮನೆಗಳಿಗೆ ನಾವು ಪರ್ಟಿಕ್ಯುಲರ್ ಆಗಿ ಜನಗಳು ನಾವು ಹೋಗಿ ರೀಚ್ ಮಾಡಿದ್ದೀವಿ. ನಾವು ದೇಶದ ಅಭಿವೃದ್ಧಿ ಮತ್ತು ರಕ್ಷಣೆ, ನಮ್ಮ ಎಲ್ಲರದು ದೇಶ ಅಭಿವೃದ್ಧಿ ಆದರೆ ನಮ್ಮೆಲ್ಲ ರಕ್ಷಣೆ ಆಗುತ್ತೆ, ನಮ್ಮದು ಅಭಿವೃದ್ಧಿ ಆಗುತ್ತೆ. ಹಂಗಾಗಿ ನಾವು BJPಗೆ ಮತ ಹಾಕ್ತೀವಿ ಅಂತ ಹೇಳ್ತಾರೆ. ಓಕೆ, ಈ ದೇಶಕ್ಕಾಗಿ ಮೋದಿ ಅವರಿಗೆ ನೋಡಿ ಮತ ಹಾಕ್ತೀವಿ ಅಂತಾರೆ. ನೀವು ಯಾರಿಗೆ ಹಾಕ್ತೀರಾ, ಏನಕ್ಕೆ ಅಂತ? ಏನಕ್ಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಏನು ಸಂವಿಧಾನ ಬರೆದಿದ್ದಾರೆ ಅದು ಉಳಿಸ್ಕೋಬೇಕು. ಭಾರತ ಏಕತೆ ಅಖಂಡತೆ ಎಲ್ಲ ಒಂದಾಗಿ ಬಾಳಬೇಕಂದ್ರೆ ನಾವು ಸೆಕ್ಯುಲರ್ ಪಾರ್ಟಿಗೆ ತರಬೇಕು. ಏನಾಗಿದೆ, ಹೋದ್ ಸತಿ 1,10,000 ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗೆದ್ದಿದ್ರು. ಈ ಸಲ ಅಂತರ ಇದೆ, ಜಾಸ್ತಿ ಇದೆ. ರೀಸನ್ ಏನಂದ್ರೆ ಕಾಂಗ್ರೆಸ್ JDS ವೋಟ್ ಡಿವೈಡ್ ಆಗಿತ್ತು. ಈಗೇನಾಗಿದೆ, ಹಳೆ ಗುರು ಶಿಷ್ಯರು ಏನು ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದಾಗಿ ಮುಂದೆ ಬಂದಿದ್ದಾರೆ. ಅವರು ಹಳೆ ಗುರು ಶಿಷ್ಯರು ಒಂದಾಗಿದ್ದಾರೆ. ಪ್ರತಿಯೊಂದು ಸಮುದಾಯದಲ್ಲಿ ಒಳ್ಳೆ ಬೆಂಬಲ ಇದೆ, ಒಳ್ಳೆ ಗೌರವ ಕೊಡ್ತಾರೆ ಇಬ್ಬರಿಗೆ. ಇದರಲ್ಲಿ ಇನ್ನೇನಂದ್ರೆ ಪ್ರಬಲವಾಗಿ ಹಾಸನ ಕ್ಷೇತ್ರದ ಡಿಸ್ಟಿಕ್ ಅಲ್ಲಿ JDS ಪ್ರಬಲ ಆಗಿದೆ. ಇನ್ನೇನಂದ್ರೆ ಅಭಿವೃದ್ಧಿ ಕೆಲಸ ಇದೆಯಲ್ಲ, ರೇವಣ್ಣ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು CM ಆಗಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಮುದಾಯದವರು ಏಕತೆ ಅಖಂಡತೆ ಇರಬೇಕು. ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸ್ಕೋಬೇಕು ಭಾರತಕ್ಕೆ. ಅಂದ್ರೆ ನಾವು ಸಂವಿಧಾನ ಉಳಿವಿಕೆಗಾಗಿ ನೀವು JDS ಗೆ ಮತ ಚಲಾಯಿಸ್ತೀರಾ. ನಮ್ಮ ಎಡಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ. ಸರ್, ನೀವು ಯಾವ್ದಕ್ಕೆ ಮತ ಚಲಾಯಿಸ್ತೀರಾ, ಏನ್ ಕಾರಣ ಹೇಳ್ತೀರಾ?
ಹಾಸನದ ಸಮಗ್ರ ಅಭಿವೃದ್ಧಿಗಾಗಿ ಹಾಸನ ಉಳಿವಿಗಾಗಿ JDSನೇ ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಈ BJP ಬರೀ ಅವಕಾಶವಾದಿತನ. ಈಗ ಎಕ್ಸಾಂಪಲ್, ಈಗ ನಾವು ಹಾಸನ ಇಲ್ಲದೆ ಇರೋ ದೇಶನ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಹಾಸನನೇ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಸಿದ್ಧಗಂಗಾ ಶ್ರೀಗಳು ತೀರೋದ್ರು, ಅವಾಗ ಮೋದಿ ಅವ್ರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕ್ವಶನ್ ಮಾಡಿದ್ರೆ ಅವರಿಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೆ, ಅಥವಾ ಅಲ್ಲಿ ಬಂದಿರೋ ಜನಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ, ಅವ್ರು ಬಂದರೆ ಅವರಿಗೆ ದರ್ಶನ ಸಿಗಲ್ಲ ಅಂತ ಹೇಳ್ತಾರೆ. ಜಯಲಲಿತಾ ಸತ್ತಾಗ ಜನಗಳಿರಲಿಲ್ವಾ? ಕರುಣಾನಿಧಿ ಸತ್ತಾಗ ಜನಗಳಿರಲಿಲ್ವಾ? ಅನಂತಕುಮಾರ್ ಸತ್ತಾಗ ಜನಗಳಿರಲಿಲ್ವಾ? ಮನೋಹರ್ ಪಾರಿಕರ್ ಸತ್ತಾಗ ಜನಗಳಿರಲಿಲ್ವಾ? ಇಡೀ ವೀರಶೈವ ಲಿಂಗಾಯತ ವೀರಶೈವ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಸಿದ್ಧಗಂಗಾ ಮಠ. ಓಕೆ ಸರ್, ನೀವೇನು ಹೇಳ್ತೀರಾ? ಸರ್, ನಾವಿಲ್ಲಿ ಅಭಿವೃದ್ಧಿಯನ್ನ ನೋಡಿ ನಾವು ವೋಟ್ ಮಾಡ್ತೀವಿ. ಇಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂತ ಶ್ರೀಮಾನ್ HD ದೇವೇಗೌಡರು ಏನಿದ್ದಾರೆ, ಅವರು ನಮ್ಮ ರಾಜ್ಯಕ್ಕೆ ಅಲ್ಲ ಇಡೀ ದೇಶಕ್ಕೆ ಒಂದು ಕಳಸ ಇದ್ದಾರೆ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಮೈತ್ರಿಗೂ ಜೈ ಅಂತಿದ್ದಾರೆ ಒಂದ್ ಕಡೆ, ಮೋದಿಗೂ ಜೈ ಅಂತಿದ್ದಾರೆ. ನೋಡೋಣ, ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಥ್ಯಾಂಕ್ ಯು ಅರುಣ್ ಅಂಡ್ ಸಂತೋಷ್ ಜೊತೆಗೆ ಸಮೀರ್.